ಏನು ಮಿಸ್ಟ್ರೆ ಇವತ್ತು ಅಪ್ರೂಪಕ್ಕೆ ನಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಸುಮ್ಮನೆ ಮಾತಾಡ್ಸ್ಕೊಳೋಣ ಅಂತ ಬಂದೆ ಕಣಜ್ಜಿ. ಹಾಂ, ಹಿಂಗೆ ಹೋಗ್ತಾ ಇದ್ನಲ್ಲ, ಗುಂಡಜ್ಜಿನ ಮಾತಾಡ್ಸೋಣ ಅಂತ ಬಂದೆ. ಹಾಂ, ನಿನ್ನ ಮಗ ಎತ್ಲಾಗೋದ್ನಮ್ಮ ಗುಂಡಜ್ಜಿ? ಎತ್ಲಾಗೋದು ನಿನ್ನ ಮಗ? ಮಿಸ್ಟ್ರೆ ಇಲ್ಲೇ ಎಲ್ಲೋ ಆಟ ಆಡಕ್ಕೆ ಹೋಗಿರ್ಬೇಕೇನೋ. ಬತ್ತನ್ನಿರ್ರಿ, ಇನ್ನೊಂದು ಕ್ಷಣ, ಇನ್ನೊಂದು ಸಣ್ಣ ಹೊತ್ತ ತವಲ್ಲಿ ಹೋಗಿ ಇನ್ನೇನು ಬತ್ತಾ ಇರ್ಬೇಕನ್ನೋ ರೋಡ್ನಾಗೆ ನೋಡ್ಬಂತಿರ್ರಿ. ಬರ್ಕೊಂಬೋದು ಓದ್ಕೊಂಬೋದು ಏನೋ ಮಾಡ್ತಾನೆ, ಇಲ್ಲಾಂದ್ರೆ ಹಿಂಗೆ ತರಲೆ ಆಟಾಡ್ಕೊಂಡು ಐತಾನೆ. ಹೋಮ್ವರ್ಕ್ ಎಲ್ಲ ಮಾಡ್ತಾವನೆ. ಏನೇನು ಮಾಡ್ತಾನೆ ಅಜ್ಜಿ ನಿಮ್ಮ ಮೊಮ್ಮಗ? ಮಿಸ್ಟ್ರೆ ಯಾಕೆ ನಿಂತ ಸುಳ್ಳು ಹೇಳ್ಬೇಕು? ಯಾಕೆ ಅವನು ಸರಿ ಓದ್ಕೊಂತಿಲ್ಲ. ರಜಾ ಬಿಟ್ಟಾಗ್ಲಿಂದನೂ ಅಷ್ಟೇ ಮಿಸ್ಟ್ರೆ, ಯಾಕೆ ಅವನು ಓದ್ಕೊಂತಿಲ್ಲ. ಬರೀ ಅಡ್ಡಾಡ್ಕೊಂಡು ಆಟ ಆಡ್ಕೊಂಡು ಹುಡುಗರ ಜೊತೆಗೆಲ್ಲ ಖ್ಯಾತೆ ಮಾಡ್ಕೊಂಡು ಅವ್ನು ಮಾಡಿರೋ ಒಂದೊಂದು ಬದುಕಲ್ಲ ನಿನಗೆ. ಅವ್ನು ಬತ್ತನ್ನಿರ್ರಿ, ಅವ್ನ ಮುಂದೆ ಗುಣದಾನ ಮಾಡ್ತೀನಿ. ಏಯ್ ಕಯ್ಯ, ಏನೇ ಆಗಲಿ ಹಿಂಗೆ ಮರ ಕೆಳಗೆ ಕುತ್ಕೊಂಡ್ರೆ ಒಂಥರ ಮಜಾ ಕಾಣಲಿ. ನನ್ನ ಮಾಲ್ತಕ್ಕೆ ಬಂದರೆ ಹಂಗೆ ಎಂತ ಸಣ್ಣಕ್ಕಿರುತ್ತೆ ಇಲ್ಲೆಲ್ಲ ನೋಡ್ಕೊಂಡು ಆರಾಮಾಗಿ ಕುತ್ಕೊಂಡು ಹೋಗೋದು. ಹಂಗೆ ಊರಕ್ಕೆ ಎಂತ ಸಕ್ಕತ್ತಾಗಿರುತ್ತೆ ಕಣ, ಇಲ್ಲೆಲ್ಲ ಅಡ್ಡಾಡ್ಕೊಂಡು ಹೋಗೋಕ್ಕೆ ಅಲ್ವೇ? ಹ್ಞೂ ಹ್ಞೂ, ನಿಮ್ಮ ಮಾಲ್ತಕ್ಕೆ ಚೆನ್ನಾಗೈತೆ. ನಮ್ಮದೇ ಅಲ್ಲೊಂದು ಚೂರೇ ಹೊಲ ಇರೋದು ನಮ್ಮದು. ಅಲ್ಲಿ ಹೋದ್ರೆ ಬಿಸಿಲು ಅಂದರೆ ಬಿಸಿಲು, ಮರಗಳೇ ಇಲ್ಲ ನಮ್ಮ ಮಾಲ್ತಾಗೆ. ನಮ್ಮಮ್ಮ ಈ ಸಲ ನಮ್ಮಪ್ಪ ಯಾರು ಈ ಸಲ ಕಡ್ಲೆಕಾಯಿ ಹಾಕ್ತಾರಂತೆ. ಕಡ್ಲೆಕಾಯಿ ಸುಲಿತಿದ್ರು, ನಾನು ಅದಕ್ಕೆ ತಪ್ಪಿಸ್ಕೊಂಡು ಬಂದಿದ್ದೀನಿ. ಇಲ್ಲಾಂದ್ರೆ ನನಗೂ ಕಡ್ಲೆಕಾಯಿ ಸುಲಿಯಕ್ಕೆ ಇಕ್ಕರು. ಅದಕ್ಕೆ ನಿನ್ನ ಜೊತೆಗೆ ಬಂದೆ ನಾನು. ಏಯ್ ನನ್ನ ಮಗನೇ, ಭಾರಿ ಇದೆಯಾ ಕಣಲೇ ನೀನು. ನನ್ಗೆ ಹೇಳಿಲ್ವಾ ಕಡ್ಲೆಕಾಯಿ ಸುಲಿತಿದ್ದಾರೆ ಅಂತಂದು? ಜೋನ್ ಮಕ್ಕನ ಹಾಕಿ ಬರ್ಬೇಕು ತಾನೆ ಒಂದೆಲ್ಲ ಕಡ್ಲೆಕಾಯ ಇಲ್ಲಿ ಕುತ್ಕೊಂಡು ತಿನ್ಬೋದಾಗಿತ್ತಾ? ಅಯ್ಯ ನಿನ್ನ ಇವಾಗ ಎಲೆ ಇವಾಗ ಎಂಥ ಟೈಮ್ನಾಗ ಏನು ಮಾಡ್ಬೇಕು ಮರಿ ಗೊತ್ತಾಗಲ್ಲ ನಿನಗೆ. ಎಲ್ಲ ಹೇಳ್ಕೊಟ್ಟು ಮಾಡಿಸ್ಬೇಕಲ್ಲೇ ನಿಂತಾಗೆ. ಸರಿ ಆಯ್ತು ಹೇಳು. ಆ ಸಾಯಂಕಾಲಕ್ಕೆ ತಗೊಬಂದು ಕೊಡ್ತೀನಿ, ತಿನ್ನುವಂತೆ ಏಟ್ ಬೇಕು ಆಟ. ಅಯ್ಯ ನಿನ್ನ ಬರೀ ಕಡ್ಲೆಕಾಯಿ ತಿನ್ಬೋದಾಗಿರ್ತಾನೆ ನೀನು ಬರೀ ನೀವು. ನಡಿಯ ನಿನ್ನ ನಡಿಯ ಈ ನನ್ನ ಮಗ ಒಬ್ನಪ್ಪ. ತಿಂದೆ ಮತ್ತೆ ಇನ್ನೇನು ಮಾಡ್ಬೇಕಲ್ಲೇ? ಅಯ್ಯ ನಿನ್ನ ನೋಡಿ ಎಂತ ಸಣ್ಣಕ್ಕೆ ತಿಳ್ಕೊಂಡು ತಿಂಬಾಕಿ ತಗೊಂಬಾರಲ್ಲ ಅಂತಂದು ಹೇಳಿದ್ರೆ ಅದ್ರಾಗೂ ಇವನು ಡೌಲ್ನಾಗ ಮಾತಾಡ್ತಾನೆ. ಸರಿ ಆಯಿತು, ಮತ್ತೆ ಹೋಗೋಣ ಬಾ. ಲೇಟ್ ಆಯ್ತು, ನಾವು ಏಟತ್ತು ಬಂದು ನಾವು ಬಾಬಾ ಹೋಗೋಣ ಬರ್ತೀರಿ. ಆಮೇಲೆ ಹುಡುಕೆಂಬತ್ತಕ್ಕೆ ನಮ್ಮ ಅಪ್ಪ ನಮ್ಮಮ್ಮ. ನಮ್ಮ ಅಜ್ಜಿ ಮೊದಲಿಗೆ ಸರಿ ಇಲ್ಲ, ನಮ್ಮ ಅಜ್ಜಿ ಇಲ್ಲಿಗೆ ಬರ್ತಬೇಕಾರೆ ನಮ್ಮ ಅಪ್ಪ ಬರೋಕ್ಕಾಗಲ್ಲ. ನಮ್ಮ ಅಜ್ಜಿ ಆದರೆ ಸೀದಾ ಇಲ್ಲಿಗೆ ಬರ್ತತೆ. ನಡಿ ಫಸ್ಟ್ ಹೋಗೋಣ ನಾವು. ಇದ್ಯಾದಲ್ಲ ಕರಿಯ ಮೇಷು ನಮ್ಮಂತೆ ಬಂದವ್ರಿ. ಯಪ್ಪ ದೇವ್ರೆ, ಯೋಯ್ ಬಾರ ಇಲ್ಲಿ ನೋಡು. ಮೇಷು ನಮ್ಮನೆ ಮುಂದೆ ನಿಂತ್ಕೊಂಡು ನಮ್ಮ ಅಜ್ಜಿ ತಗ ಮಾತಾಡ್ತಾವಲ್ಲೇ ಕರಿಯ. ಅಪ್ಪ ಬಾಯಿಲಿ ಉಂಕಣಲ್ಲ ರಂಗ. ಮೇಷು ನಿಮ್ಮನೆ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಇನ್ನೊಂದು ವಾರ ಇಟ್ಕೊಳ್ಳೋದೇ ಸ್ಕೂಲ್ ಸ್ಟಾರ್ಟ್ ಆಗತ್ತೆ. ಅದನ್ನೇ ಏನೋ ಕೇಳಕ್ಕೆ ಏನೋ ಮಾತಾಡ್ತಿದ್ದಾರೆ. ಏನೇನು ಮಾತಾಡ್ತಾರೋ ಗೊತ್ತಿಲ್ವಲ್ಲ. ತಿರ್ಗಾಮೇಲೆ ಸ್ಕೂಲ್ಗೆ ಹೋದಾಗ ಏರಿಕೆ ನಾನು ಹೋಗ್ನಪ್ಪ ಮಂಟಕ್ಕೆ ತೀಕ ಮುಚ್ಕೊಂಡು ನಿಂತ್ಕೊಳ್ಳಲೇ ಅವನು ಯಾವನ. ನಾವಿಬ್ಬರು ಜೊತೆ ಇರ್ಬೇಕು ತಾನೆ ಯಾವಾಗ್ಲೂ. ಯಾತಕ್ಕೆ ಆಗಲಿ ಜೊತೆ ಇರ್ಬೇಕು. ತಿರ್ಗಾಮೇಲೆ ಏನು ಹೋಗಿದೆ ಅಂತ ನೋಡು, ಸ್ಕೂಲ್ಗೂ ಕರ್ಕೊಂಡು ಹೋಗಲ್ಲ, ನಿನ್ನ ಜೊತೆಗೂ ನಿಮ್ಮ ಮಂಟಕ್ಕೂ ಬರಲ್ಲ ನಾನು. ಸುಮ್ಮನೆ ನಿಂತೆ ಮತ್ತೆ ಕಲ್ತ್ಕ, ಇಲ್ಲಾಂದ್ರೆ ಇಲ್ಲೇ ಏರಿಕ್ಬಿಡ್ತೀನಿ ನಮ್ಮ ಅಜ್ಜಿ ಮುಂದೆನೇ. ಸುಮ್ಮನೆ ನಿಂತ್ಕ ನಾನು ಹಿಂದೆ ಅದೇನು ಮಾತಾಡ್ತಾರೆ ಅಂತಂದು ಕೇಳಿಸ್ಕೊಂಬನ ಹೆಂಗ. ನೋಡ್ರಿ ಮೇಷ್ರಿ ಇಬ್ರು ಬಂದ್ರು, ಅಕ್ಕ ಬಕ್ಕುಗಳು. ಆಗ ನಿನ್ನಿಂಗೆ ನಿಂತ್ಕೊಂಡಿದ್ದಾರೆ ನೋಡ್ರಿ. ಎಂತ ಚೆನ್ನಾಗಿ ಬಂದವ್ರು ನೋಡ್ರಿ, ಎಲ್ಲೆಲ್ಲಿ ತಿರ್ಕೊಂಬಂದ್ರು. ನೀವೇ ವಿಚಾರಿಸ್ರಿ ಮೇಷ್ರೆ, ನೀವೇ ವಿಚಾರಿಸ್ರಿ ಅವ್ರನ್ನ. ಏನ್ರಪ್ಪ ಚೆನ್ನಾಗಿದ್ದೀರೇನು? ಇನ್ನೇನು ಇನ್ನೊಂದು ವಾರ ಸ್ಕೂಲ್ ಐತಿ. ಏನನ್ನ ಮರ್ತೋಗಿದ್ದೀರೋ ಇನ್ನು ಏನನ್ನ ಜ್ಞಾಪಕ ಇದಾವು ನಾವು ಹೇಳ್ಕೊಂಡು ಕೊಟ್ಟಿರೋವು? ಎಲ್ಲ ಅಂದರೆ ಬುಕ್ಕು ಪೆನ್ನು ಬ್ಯಾಗು ಎಲ್ಲ ಎಲ್ಲೆಲ್ಲಿ ಇಕ್ಕಿದ್ದೀರ? ಏನು ಅವನ್ನ ಜ್ಞಾಪಕ ಇದ್ದಾವೆ ಹೋಗ್ಲಿ ನಿಮಗೆ? ಯಾಕಲ್ಲ ರಂಗ ಹಿಂಗೆ ಕೇಳ್ತಿದ್ರೆ ಮೇಷ್ರು? ಎಲ್ಲ ಗೊತ್ತಾಗೈತೆ ನಮ್ಮ ವಿಷಯಗಳೆಲ್ಲನು. ನಿನ್ನ ಜೊತೆ ಇದ್ದಿದ್ಯಲ್ವಲ್ಲ ಇವಾಗ ನನಗೂ ಬೀಳ್ತವೆ ಏರುಗಳು. ಅದೇ ಹೋಗೋದು ಮೇಲಾಗಿತ್ತು ಅವಾಗಲೇ. ನಾವು ನಿನ್ನ ಜೊತೆ ನಿಂತ್ಕೊಂಡು ಇವಾಗ ನಾನು ಉಗುಳಿಸಬೇಕಾಗತ್ತೆ. ನಾನು ಹೋಗ್ಮೇಲೆ ಇಬ್ರು ಯಾಕೆ ಹಂಗೆ ನಿಂತ್ಕೊಂಡಿರೋದು? ಮೇಷ್ರು ಕೊಟ್ಟಿರೋದಕ್ಕೆ ಜವಾಬ್ ಕೊಡ್ರಪ್ಪ. ಅದೇನೇನು ಕೊಡ್ತೀರಾ? ನಾನು ನಿಂತ್ಕೊಂಡು ನೋಡ್ತೀನಿ. ಇಲ್ಲ ಬರ್ಕಂತಿದ್ದೀವಿ ದಿನಾನು ನಾವೇನು ಅಲ್ಲಿ ಇಲ್ಲಿ ಅಡ್ಡಾಡ್ತಿಲ್ಲ ನಾವು ಸಾಯಂಕಾಲದ ಇಬ್ರು ಕುತ್ಕೊಂಡು ಬರ್ಕೊಂತೀವಿ ಇಬ್ರು ಕುತ್ಕೊಂತಿರ್ತೀವಿ ಅಲ್ಲಿ. ಅವನು ತಗೋಬತ್ತಾನೆ ಬ್ಯಾಗು ಪುಸ್ತಕ ಎಲ್ಲ ತಗೋಬತ್ತಾನೆ, ಕುತ್ಕೊಂಡು ಬರ್ಕೊಂತೀವಿ ಇಲ್ಲಿ ಯಾಜಾರ್ದಾಗಿ. ನಾವೇನು ಯಾತು ಮರ್ತಿಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋದು ಯಾವಾಗ ಅಂತಂದು ಗೊತ್ತು ನಮಗೆ. ಸರಿ ಆಯಿತು. ಸ್ಕೂಲ್ ಯಾವಾಗಪ್ಪ ಸ್ಟಾರ್ಟ್ ಆಗೋದು? ನಿಂಗೆ ಏನು ಗೊತ್ತೇ ಅಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋದು ಯಾವಾಗ ಅಂತಂದು? ನನಗೆ ಗೊತ್ತಿಲ್ವಲ್ಲೇ, ಮರ್ತೈತಿ ಹೇಳಲಿ. ನನಗೂ ಗೊತ್ತಿಲ್ವಲೇ ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗೋದು ಅನ್ನೋದು ಗೊತ್ತಿಲ್ಲ. ಒಂದು ವಾರ ಅಂತಂದೇನೋ ಗೊತ್ತೈತೆ ಅಷ್ಟೇ ನನಗೆ. ಅವ್ರು ಹೇಳಿರೋದು ಇನ್ನೊಂದು ವಾರ ಐತೆ ಅಂತಂದು. ಯಾವಾಗ ಅಂತಂದು ಗೊತ್ತಿಲ್ವಲೇ. ನಾನು ಮುಂದಿನ ತಿಂಗಳು 1ನೇ ತಾರೀಕು ಹೋಗೋಣ ಅಂತ ಸುಮ್ಮನಿದ್ದೀನಲ್ಲೇ. ಯಾವಾಗ ಅಂತಂದು ಗೊತ್ತಿಲ್ಲ ನನಗೆ. ಎಂತ ಕೆಲಸ ಆಗ್ತದಲ್ಲ, ಏನು ಮಾಡೋಣ ಇವಾಗ? ಸರಿ ಆಯಿತು, ಏನೋ ಒಂದು ಮಸ್ಕ ಹೊಡಿಯೋಣ, ಸುಮ್ಮನಿರು. ಯಾವ್ದಾರ ಪಾಂಟಪಟ್ ನನ್ನ ಮಕ್ಳ ಇಬ್ರು ಗುಸು 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 ಅಂತ ಮಾತಾಡ್ತಿದ್ದೀರಾ? ಅದ್ಯಾವ್ದು ಹೇಳ್ರ?
ಅಜ್ಜಿ ಅಜ್ಜಿ ಯಾಕೋ ನನಗೆ ಹೊಟ್ಟೆ ನೈತತ್ ಕಣಜ್ಜಿ. ಅಲ್ಲಿ 2-3 ಸಲ ಕಕ್ಕ ಮಾಡಕ್ ಹೋದೆ ಕಣಜ್ಜಿ. ಯಾಕೋ ಹೊಟ್ಟೆ ಹಿಂಡ್ತತ್ ಕಣಜ್ಜಿ. ಹಾಸ್ಪಿಟ್ಲಿಗೆ ಹೋಗೋಣ ಬಾರಜ್ಜಿ. ಯಾಕೋ ಬೇದಿ ಹಾಕತ್ ಕಣಜ್ಜಿ. ಬಾರಜ್ಜಿ ಹೋಗೋಣ ಹಾಸ್ಪಿಟ್ಲಿಗೆ. ಓಹೋ ರಂಗ, ಬೋಲರೆ ರಂಗ, ಎಂತ ಚೆನ್ನಾಗಿ ಚೇಂಜ್ ಮಾಡ್ದ ಪ್ಲೇಟ. ಪರವಾಗಿಲ್ಲ ನೀನು ಟೀಕ ಮುಚ್ಕೊಂಡು ನಿಂತ್ಕೊಂತೀಯ ಇಲ್ಲ ಇತ್ತಳಿಂದ ಎಗ್ಗ ಸ್ವಜ್ಯ ನಾವು ಯಾವನು ಸುಮ್ಮನೆ ನಿಂಕ ಯಾತ ಒಂದು ನೇರ ಮಾಡ್ತೀನಿ ತಾನೆ. ಸುಮ್ಮನೆ ಇರ್ಬೇಕಷ್ಟೇ, ಇಲ್ಲಾಂದ್ರೆ ನೋಡಿ ಇವಾಗ ಸರಿ ಇರಲ್ಲ. ಏನು ಹೊಟ್ಟೆ ನಿಂತಿತೇನ ಬಂಗಾರಿ? ಹಾ ರಂಗ, ಹೊಟ್ಟೆ ನಿಂತಿತೇನಪ್ಪ? ಬೆಳಿಗ್ಗೆಯಿಂದ ಚಂದ ಆಟಾಡ್ಕೊಂಡಿದ್ಯಾ. ಬೆಳಿಗ್ಗೆ ಹೋದನು ಮಧ್ಯಾಹ್ನ ಬಂದಿದ್ಯಾ. ಅದು ಯಾವಾಗ ಹೇಳ್ದ ನನಗೆ ಹೊಟ್ಟೆ ನೈತೈತೆ ಅಂತಂದು? ಇವಾಗ ಮೇಷ್ಟ್ರು ಮುಂದೆ ಕಾಮತ್ಗೆ ಹೊಟ್ಟೆ ನೈತೈತೆ ಅಂತಂದು ಹೇಳ್ತಾ ಇದೀಯಾ? ಏ ಇವೆಲ್ಲ ಬೇಡ ನಂತೆಗೆ, ಕರೆಕ್ಟಾಗಿ ಹೇಳು ಹೊಟ್ಟೆ ನೈತತೆ, ಇಲ್ಲಾಂದ್ರೆ ಸುಮ್ಮನೆ ಇದು ಮಾಡ್ತಿದ್ಯೆ. ಅಜಯ್ ಇಲ್ಲ ಕಣಜಯ್, ಬೆಳಿಗ್ಗೆ ನಾನು ದ್ರಾಸೆ ತಿಂದೆ ತಾನೆ. ದ್ರಾಸೆ ತಿಂದಾಗಲಿಂದ ಯಾಕೋ ಗೊತ್ತಿಲ್ಲ ಕಣಜಯ್. ನನಗೆ ದ್ರಾಸೆ ತಿಂದ್ರೆ ಆಗಲ್ಲ ಅಂತ ನಿನ್ಗೂ ಗೊತ್ತು ತಾನೆ. ಅದು ಯಾಕೋ ಏನೋ ಗೊತ್ತಿಲ್ಲ, ಪೂಟಾರೆ ಕಿತ್ಕೊಂಡೈತೆ ನನಗೆ. ಯಾಕೋ ಸುಮ್ಮನೆ ಒಂದು ಸ್ವಲ್ಪ ಬಿಟ್ಟು ಹೋಗ್ತಾನೆ ಇದ್ದೀನಿ ಯಾಕೋ ಬೆಳಗ್ಗೆಯಿಂದ. ಅಲ್ಲಿ ಹೊಲ್ತಕ್ಕೆ ಹೋಯ್ದನಲ್ಲ, ಅಲ್ಲೂ ಅಷ್ಟೇ 2-3 ಸಲ ಹೋಗಿದ್ದೆ. ಕರಿ ಇವನ್ನೇ ಕೇಳ್ಬೇಕಾರೆ ಕರಿಯನ್ ಅವನು ಹೇಳ್ತಾನೆ. ಹೇಳಲ್ಲ ಹೇಳು. ಹ್ಞೂ ಕಣಜ್ಜಿ, ಅವನು ಯಾಕೋ ಅಲ್ಲಿ 2-3 ಸಲ ಹೋದ. ಯಾಕಲ್ಲ ಹಿಂಗೆ ಹೋಗ್ತಿದ್ಯಾ, ನಿಮ್ಗೇನೋ ಹೊಟ್ಟೆ ನೈತೈತಲ್ಲ ಅಂತಂದು ಕೇಳಿದಾಗ ಹ್ಞೂ ಕಣ ಯಾಕೋ ಬೆಳಗ್ಗೆ ದೋಸೆ ತಿಂದಾಗಲಿಂದ ಯಾಕೋ ಹೊಟ್ಟೆ ನೈತೈತೆ, ಯಾಕೋ ಬೇದಿ ಹಾಕತ್ತೆ ಅಂತ ನನ್ನ ತಗೋ ಹಂಗಂದ. ಓಹೋ ಕಳ್ಳೆ ನೋವು ಒಂದು ಪಿಳ್ಳೆ ನೋವು. ಹಾಂ ನೀನು ಹೇಳ್ಕೊಂಡು ಕೊಟ್ಟಂಗೆ ಅವ್ನು ಹೇಳೋದು. ಈಗಲ್ರೇ ನಿಮ್ಮಿಬ್ಬರಿಗೂ ಕಮ್ಮಿ ಆಗಿದಾವೆ ಏಟ್ಗಳು. ನಡಿಯ ಕರಿಯ, ನಿಮ್ಮ ಅಮ್ಮನಿಗೆ ಬಂದು ಹೇಳ್ತೀನಿ. ಹಂಗೆ ಏನಿಲ್ಲ ಏರ್ಕೆ ಬಿಡ್ಬೇಕು. ಹೇಳ್ತೀನಿ ನಡಿ. ಏಯ್ ಕರೆಕ್ಟಾಗಿ ಹೇಳ್ರಲ್ಲ ನೋಡೋಣ. ಹಾಂ ಎಷ್ಟನೇ ತಾರೀಕು ಓಪನ್ ಸ್ಕೂಲು? ಹಾಂ ಹೊಟ್ಟೆ ಏನೈತಂತಂದು ಇಲ್ಲಿ ನನ್ನ ಮುಂದೆ ನಾಟಕ ಆಡ್ತಿದ್ದೀರಾ ನೀವಿಬ್ಬರು ಸೇರ್ಕೊಂಡು. ಬೊಬ್ಬ ಯಾವ ಮಾಡ್ಸೋದ್ರಾಗ ಎಕ್ಸ್ಪರ್ಟ್ ನೀವಿಬ್ಬರು. ನಮಗೆ ಗೊತ್ತಿಲ್ವೇನಲ್ಲಿ ಸ್ಕೂಲಾಗೆ ಈ ವರ್ಷ ಪಾಠ ಮಾಡ್ಕೊಂಡು ಬಂದಿದ್ದೀನಿ ನಾನು. ನಿಮ್ದೇನು ಅಂತಂದು ಚರಿತ್ರೆನೇ ಗೊತ್ತು ನಮಗೆ. ಏಯ್ ರಂಗ, ನಾನು ಹೋಗ್ತಾನೆ, ನೀನು ಹೆಂಗನ ಮಾಡ್ಕೊಳಪ್ಪ, ನಾನು ಹೋಗ್ತೀನಿ. ನನ್ನ ಮಗ ಏನು ಎಷ್ಟಪ್ಪ ಅದ. ಇವಾಗ ನನಗೆ ತಲೆನೇ ಓಡ್ತಿಲ್ಲ, ಏನು ಮಾಡಬೇಕು ಒಂದು ಗೊತ್ತಾಗ್ತಿಲ್ಲ. ಸುಮ್ಮನೆ ಒಳಗೆ ಓಡೋತ್ನ ಅಷ್ಟೇ, ನಾನೇನು ಮಾಡೋಣ. ಈಗ ಯಾತದ್ದು ಹೇಳ ನಿಮ್ಮ ಮೇಸ್ಟ್ರಿಗೆ. ತಿರ್ಗಾಮೇಲೆ ಯಾತ ಹೇಳಿದ್ರೆ ಏರಿ ಕರಿ ಬರೇನು. ಏಪ್ಪ ನಾನು ಓಡೋತ್ನಪ್ಪ. ಇದ್ಯಾವ್ದು ಗುಂಡಜ್ಜಿ, ಅವು ನೋಡಿರಿ ಕರಿ ಹತ್ಲಾಗ ಹಂಗೆ ಅವ್ರ ಮನೆ ಓಡೋದ, ಇವು ನೋಡಿರಿ ಒಳಗ್ಲ ಮನೆಗೆ ಅದೇ ಓಡೋದ. ಯಾವ್ದು ಗುಂಡಜ್ಜಿ ನಿಮ್ಮ ಅಮ್ಮಗ ಹಿಂಗೆ? ಯಾತ ಹೇಳ ಮೇಸ್ಟ್ರಿ ಇವರಿಬ್ಬರದು. ಅಯ್ಯ ಅವ್ನು ಬಿಟ್ರೆ ಇವನು ಇರಲ್ಲ, ಇವನು ಬಿಟ್ರೆ ಅವ್ರಿಂದ ಇರಲ್ಲ. ಹಂಗೆ ಹೋಗ್ತಾರೆ ಆಟ ಆಡೋಕ್ಕೆ. ಇವತ್ತು ಯಾಕೋ ಬೇದಿ ಅಂತಂದು ಯಾಕೋ ಸ್ಟಾರ್ಟ್ ಮಾಡ್ಕೊಂಡವನೆ. ಅದೇನಂತ ನಾನು ವಿಚಾರಿಸ್ತೀನಿ, ನೀವು ಹೋಗ್ರಿ ಮೇಸ್ಟ್ರಿ. ಅದೇನು ವಿಚಾರಿಸಿ ನಾನೆಲ್ಲ ವಿಚಾರಿಸಿ ಬುದ್ಧಿ ಕಲಿಸ್ತೀನಿ. ನೀವು ಹೋಗ್ರಿ, ಸ್ಕೂಲಿಗೆ ಕಳಿಸ್ತೀನಿ. ಮಿಸ್ ಮಾಡ್ದಂಗೆ ಕಳಿಸ್ತೀನಿ ಹೇಳ್ರಿ. ಫಸ್ಟು ಹೋಮ್ವರ್ಕ್ ಎಲ್ಲ ಬರ್ದವ್ರೇನೋ ಕೇಳು. ತಿರ್ಗಿ ಆಮೇಲೆ ಯಾತು ಬರ್ದಿಲ್ಲ ಅಂದ್ರೆ ಅವ್ರ ತಲೆಗೆ ಯಾತದ್ದು ಇರಲ್ಲ. ರಜದಾಗೆ ಎಲ್ಲ ಮರ್ತ್ಕೋಕಂತಾರೆ ಹುಡುಗರು ಅವು. ಅದಕ್ಕೆ ಅದೇನೇನು ಬರ್ದವ್ರಿ ಏನೇನಿಲ್ಲ ಅಂತಂದು ಅವ್ರ ಅಮ್ಮ ಹಿಂಗೆ ಹೇಳಿ ಎಲ್ಲ ತಗ್ಸು. ಅವ್ರು ಎಲ್ಲೆಲ್ಲಿ ಬಿಸಾಕ್ಯಾರೋ ಬುಕ್ಕುಗಳು ಇನ್ನಗಳು ಅವರು. ಅವ್ರಪ್ಪ ಹಿಂಗೆ ಹೇಳು ಹಂಗೇನೆ. ಹೇಳಿ ಬೈದು ಬುದ್ಧಿ ಹೇಳೋವ್ರಿಗೆ ಹುಡುಗರಿಗೆ. ಆಗ ಯಾಕ ಮೇಷ್ಟ್ರು ನಮ್ಮಂತಕ್ಕೆ ಬಂದವ್ರೆ? ಏನು ಸಮಾಚಾರ ನಮ್ಮಂತಕ್ಕೆ ಬಂದಿರತ್ ನೀವು? ಏನು ಇಲ್ಲಪ್ಪ ಸೋಮಣ್ಣ, ನಿನ್ನ ಮಗನ್ನ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಅವ್ನು ಓದ್ಕೊಂಬಲ್ಲ ಬರ್ಕೊಂಬಲ್ಲ, ಅವನು ತರಲೇ ಇದ್ದವನೇ. ರಜದಾಗೆ ತರಲೇ ಇದ್ದವನೇ. ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಅವ್ನು ನೋಡಿದ್ರೆ ಒಳಗ್ಲು ಮನೆ ಓಡೋದು ಹಂಗೇನೆ. ಮೇಷ್ಟ್ರೆ ನೀವೇನು ಚಿಂತೆ ಮಾಡ್ಬೇಡ್ರಿ, ಸುಮ್ಮನಿರ್ರಿ. ಏನಿಲ್ಲ ಏರಿಕೆ ಬಿಡೋದೆ ಅವನಿಗೆ. ಅವ್ನು ಎಲ್ಗನ ಹೋಗ್ಲಿ ಬಿಡಲ್ಲ. ಊರು ತುಂಬ ಅಡ್ಡಾಡ್ಸ್ಕೊಂಡಾದ್ರು ಒಯ್ದಾದ್ರು ಅವ್ನಿಗೆ ಬುದ್ಧಿ ಹೇಳ್ತೀನಿ. ನೀವು ನಡೀರಿ ನೀವು. ನೀವೇನು ಚಿಂತೆ ಮಾಡಿಬಿಡ್ರಿ ಮೇಷ್ಟ್ರೆ. ನಾನು ಇದ್ಮೇಲೆ ಅವ್ನಿಗೆ ಬುದ್ಧಿ ಕಲಿಸೋ ಜವಾಬ್ದಾರಿ ನಂದು. ನೀವು ಮಂತೆಗೆ ಬರಬೇಡ್ರಿ ಮೇಷ್ಟ್ರೆ. ನನಗೊಂಥರ ಹೆಂಗಾಗುತ್ತಂದ್ರೆ ಗುರುಗಳೇ ಮನೆ ಮುಂದೆ ಬಂದಂಗೆ ಆಕತಿ. ಅದಕ್ಕೆ ಬರಬೇಡ್ರಿ ಮೇಷ್ಟ್ರೆ. ನಾನೆಲ್ಲ ಬುದ್ಧಿ ಕಲಿಸ್ತೀನಿ ಅವನಿಗೆ. ನಾನೇನು ನಿನ್ನ ಮಗನ ವಿಷಯಕ್ಕೆ ಏನು ಬಂದಿಲ್ಲಪ್ಪ ಸೋಮಣ್ಣ. ಇಲ್ಲಿ ರೋಡ್ನಾಗ ಹೋಗ್ತಾ ಇದ್ನಲ್ಲ, ಗುಂಡಜ್ಜಿ ಇಲ್ಲೇ ನಿಂತ್ಕೊಂಡಿತ್ತು ಹೊರಗೆ. ಅದಕ್ಕೆ ನಾನು ಮಾತಾಡ್ಸ್ಕೊಂಡು ಹೋಗೋಣ ಗುಂಡಜ್ಜಿನ ಅಂತ ಬಂದೆ. ಅದೇ ಟೈಮಿಗೆ ನಿನ್ನ ಮಗ ಬಂದ. ಅವಾಗ ಅವನು ಸ್ವಲ್ಪ ಬೈದು ಕಳಿಸಿದ್ದೀನಿ. ಹ್ಞೂ ಸರಿ ಆಯ್ತು ಮೇಷ್ಟ್ರೆ. ಕಾಫಿ ಏನು ಕುಡಿತೀರಾ? ಕಾಫಿ ಟೀ ಮಜ್ಜಿಗೆ ಏನೋ ಬೇಕಾ? ಯಾತು ಬೇಡಪ್ಪ, ನಾನು ಹೋಗ್ತೀನಿ, ಟೈಮ್ ಆಕತೆ. ನಾನೆಲ್ಲೂ ಸಿರಾಕ್ ಬೇರೆ ಹೋಗ್ಬೇಕು ಇನ್ನು ಇವಾಗ. ಇದೇ ರೋಡ್ನಾಗೆ ಹಿಂಗೆ ಬರ್ತಾ ಇದ್ನಲ್ಲ, ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಇವಾಗ ಬಸ್ ಬರೋ ಟೈಮ್ ಆಯ್ತು, ನಾನು ಹೋಗೋಣ ಇನ್ನು. ತಿರ್ಗಿ ಆಮೇಲೆ ಆ ಬಸ್ಸೂ ತಪ್ಪಿಸ್ಕೊಂಡ್ರೆ ತಿರ್ಗಾ 3 ಅವರ್ ಕಾಯ್ಬೇಕಪ್ಪ ಆ ಬಸ್ಗೆ. ತಿರ್ಗಿ ಆಮೇಲೆ ನಾನು ಬರ್ತೀನಿ, ಓದಿದ ಬಸ್ಸು. ಸರಿ ಆಯ್ತು ಮೇಷ್ಟ್ರೆ. ಸರಿ ಆಯ್ತು, ಹೋಗ್ಬರ್ರಿ.